ಕೆಆರ್ಎಸ್ ಪಕ್ಷ ಕರ್ನಾಟಕಕ್ಕಾಗಿ ನಾವು ಎಂಬ ಬೈಕ್ ಜಾಥಾ ಸಮಾರೋಪ ಸಮಾರಂಭ. ರಾಜ್ಯದಾದ್ಯಂತ 3,000 ಕಿಲೋಮೀಟರ್ ಬೈಕ್ ಜಾಥಾ ಮಾಡಿದ ರವಿಕೃಷ್ಣ ರೆಡ್ಡಿ ಮತ್ತು ತಂಡ. ಬನ್ನಿ ಕರ್ನಾಟಕ ನೋಡೋಣ, ಕರುನಾಡು ಕಟ್ಟೋಣ ಎಂಬ ನುಡಿಬರಹದೊಂದಿಗೆ ರಾಜ್ಯಾದ್ಯಂತ ವಿವಿಧ ಜಿಲ್ಲೆಗಳಿಗೆ ನೂರಾರು ಸದಸ್ಯರು, ಪದಾಧಿಕಾರಿಗಳ ಜೊತೆಗೆ ಕೆಆರ್ಎಸ್ ಪಕ್ಷದ ರಾಜ್ಯಾಧ್ಯಕ್ಷ ರವಿಕೃಷ್ಣ ರೆಡ್ಡಿ ಕರ್ನಾಟಕಕ್ಕಾಗಿ ನಾವು ಎಂಬ 13 ದಿನಗಳ ಬೈಕ್ ಜಾಥಾ ಕಾರ್ಯಕ್ರಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ಪಟ್ಟಣದಲ್ಲಿ ಅಂತ್ಯಗೊಂಡು ಪವಾಡ ಶ್ರೀ ಬಸವಣ್ಣ ದೇವರ ಮಠದ ಆವರಣದಲ್ಲಿ ಸಮಾರೋಪ ಸಮಾರಂಭ ಕಾರ್ಯಕ್ರಮ ಮಾಡಿದ್ರು. ಬೈಕ್ ಜಾಥಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ತಮ್ಮ ಪಕ್ಷದ ಎಲ್ಲ ಸದಸ್ಯರಿಗೆ ಹೊಸ ಹೆಲ್ಮೆಟ್ ನೀಡಿ ಹಾರ ಹಾಕಿ ಗೌರವಿಸಲಾಯಿತು. ನಂತರ ಮಾತನಾಡಿದ ರವಿಕೃಷ್ಣ ರೆಡ್ಡಿ, ಇಂದಿನ ಕಾಂಗ್ರೆಸ್, ಜೆಡಿಎಸ್ ಹಾಗೂ ಬಿಜೆಪಿ ಪಕ್ಷಗಳ ಬರೀ ಅಧಿಕಾರಕ್ಕಾಗಿ ಕೆಲಸ ಮಾಡುತ್ತವೆಯೇ ಹೊರತು ಸಾರ್ವಜನಿಕರ ಕಷ್ಟ ನೋವುಗಳಿಗೆ ಸ್ಪಂದಿಸುತ್ತಿಲ್ಲ. ಎಲ್ಲವೂ ಬರೀ ಬೋಗಸ್ ಆಗಿವೆ. ರಾಜ್ಯದಲ್ಲಿ ಲಕ್ಷಾಂತರ ಹುದ್ದೆಗಳು ಖಾಲಿ ಇವೆ, ಅದನ್ನು ತುಂಬಲು ರಾಜಕೀಯ ನಾಯಕರಿಗೆ ಆಗುತ್ತಿಲ್ಲ. ರಾಜ್ಯದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಸೇರಿದಂತೆ ಬಹುಮುಖ್ಯ ಸಮಸ್ಯೆಗಳನ್ನು ಜನ ಎದುರಿಸುತ್ತಿದ್ದಾರೆ. ಇಂತಹ ಸಂದರ್ಭದಲ್ಲಿ ಸದನದಲ್ಲಿ ಯಾವೊಬ್ಬ ನಾಯಕರು ಕೂಡ ಚರ್ಚೆ ಮಾಡುತ್ತಿಲ್ಲ ಮತ್ತು ಪಾಕಿಸ್ತಾನದ ಪರವಾಗಿ ಘೋಷಣೆ ಕೂಗಿದ ಪ್ರಕರಣವು ಬೇಕಂತಲೇ ಮಾಡಿಸಿದ್ದಾಗಿದೆ. ಕೆಲವು ಕಾಣದ ವ್ಯಕ್ತಿಗಳು ಮಾಡಿರುವ ಕೆಲಸವಾಗಿದೆ. ಅವರು ಕಿಡಿಗೇಡಿಗಳು, ಮತಿಭ್ರಮಣರು ಎಂದು ವಾಗ್ದಾಳಿ ನಡೆಸಿದರು. ಪಕ್ಷ ಈಗಾಗಲೇ ರಾಜ್ಯದ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಸ್ಪರ್ಧಿಸ್ತಿದ್ದೀವಿ ಅಂತ ಘೋಷಣೆ ಮಾಡಿದ್ದೇವೆ. ಈಗಾಗಲೇ ಒಂದು 10-15 ಜನರದ್ದು ಸಂದರ್ಶನ ಸಹ ಮಾಡಿದ್ದೇವೆ. ಒಂದು 6-7 ಜನ ಅಭ್ಯರ್ಥಿಗಳು ಅಂತಿಮವಾಗಿದ್ದಾರೆ. ಮುಂದಿನ ಬಹುಶಃ ಇನ್ನೊಂದು ವಾರ 10 ದಿವಸದಲ್ಲಿ ಲೋಕಸಭಾ ಚುನಾವಣೆ ಘೋಷಣೆ ಆಗಲಿದೆ. ನಾವು ಅದೇ ಸಮಯಕ್ಕೆ ಸರಿಯಾಗಿ ರಾಜ್ಯಾದ್ಯಂತ ಅರ್ಹ ಮತ್ತು ಯೋಗ್ಯ ಕೆಆರ್ಎಸ್ ಪಕ್ಷ ಅಂದ್ರೇ ಅದೊಂದು ರೀತಿಯಲ್ಲಿ ಇವತ್ತು ಸ್ವಚ್ಛ, ಪ್ರಾಮಾಣಿಕ, ಜನಪರ, ಮೌಲ್ಯಾಧಾರಿತ ರಾಜಕಾರಣಕ್ಕೆ ಮಾದರಿ. ಹಾಗಾಗಿ ಪಕ್ಷದಿಂದ ಎಲ್ಲ ಕಡೆಯೂ ಅಭ್ಯರ್ಥಿಗಳನ್ನು ನಾವು ನಿಲ್ಲಿಸುವ ಎಲ್ಲ ಪ್ರಯತ್ನಗಳನ್ನು ಮಾಡ್ತೀವಿ. ಕಳೆದ ಚುನಾವಣೆಯಲ್ಲಿ 63,000 ಜನ ಕೆಆರ್ಎಸ್ ಪಕ್ಷಕ್ಕೆ ವೋಟ್ ಹಾಕಿದ್ರು. ಅವ್ರು ಯಾರೂ ಹಣಕ್ಕೆ, ಹೆಂಡಕ್ಕೆ, ಜಾತಿಗೆ ವೋಟ್ ಹಾಕಿದಂಥವ್ರಲ್ಲ, ವಿಚಾರಕ್ಕೆ ವೋಟ್ ಹಾಕಿದಂಥವ್ರು. ಈ ಸಲ ಅದರ ಹಲವು ಪಟ್ಟು ಮತ ಕೆಆರ್ಎಸ್ ಪಕ್ಷಕ್ಕೆ ಬರುತ್ತೆ ಅನ್ನುವಂಥ ವಿಶ್ವಾಸ ಇದೆ. ಸರ್, ದಿನೇ ದಿನೇ ಬಿಲ್ಡ್ ಆಗ್ತಾ ಇದೆ ಕೆಆರ್ಎಸ್ ಪಕ್ಷ, ಏನು ಹೇಳೋದಕ್ಕೆ ಇಷ್ಟ? ನಮ್ಮ ಇಷ್ಟೂ ವರ್ಷಗಳ ಶ್ರಮ ಈಗ ಒಂದಷ್ಟು ಫಲ ಕೊಡ್ತಾ ಇದೆ. ಸ್ವಯಂ ಪ್ರೇರಿತರಾಗಿ ಜನ ಈಗ ಬಂದು ಪಕ್ಷ ಸೇರ್ತಾ ಇದ್ದಾರೆ. ಸರ್ಕಾರಿ ಕಚೇರಿಗಳಲ್ಲಿ ಪೊಲೀಸರು ಸೇರಿದಂತೆ ಒಟ್ಟಾರೆ ಭ್ರಷ್ಟ ವ್ಯವಸ್ಥೆಯನ್ನು ಪ್ರಶ್ನೆ ಮಾಡುವಂತಹ ಯುವಕರು, ಯುವತಿಯರು ಇವತ್ತೆಲ್ಲಾದರೂ ಇದ್ದರೆ ಅದು ಕೆಆರ್ಎಸ್ ಪಕ್ಷದಲ್ಲಿ ಮಾತ್ರ. ಅದೇ ರೀತಿಯಲ್ಲೇ ಭ್ರಷ್ಟರು, ಲೂಟಿಕೋರರು, ಅಧಮರು ಹಣ ಮಾಡಿಕೊಂಡು, ಅಕ್ರಮಗಳಿಂದ ಹಣ ಮಾಡ್ಕೊಂಡು ಬಂದು ಚುನಾವಣೆಗಳು ನಿಲ್ತಿರುವಂಥ ಸಂದರ್ಭದಲ್ಲಿ ಅವರ ಅಕ್ರಮ ಸಂಪತ್ತಿಗೆ ಅವರು ಹೆಂಡ ಹಂಚಿ ಮಾಡುವಂಥ ರಾಜಕೀಯಕ್ಕೆ ಸವಾಲಾಗ್ತಿರುವಂತಹ ನಿಜವಾದ ಸೈನಿಕರು ಕೆಆರ್ಎಸ್ ಪಕ್ಷದಲ್ಲಿದ್ದಾರೆ. ಹಾಗಾಗಿ ಇದೆಲ್ಲ ತುಂಬ ಸಂತೋಷದ ಮತ್ತು ತೃಪ್ತಿಯ ವಿಚಾರ. ಸರ್, ಕರ್ನಾಟಕಕ್ಕೆ ಒಂದು ಪ್ರಾದೇಶಿಕ ಪಕ್ಷ ಅವಶ್ಯಕತೆ ಇದೆ. ಏನು ರಾಷ್ಟ್ರೀಯ ಪಕ್ಷಗಳು ಈ ಒಂದು ರಾಜ್ಯಕ್ಕೆ ಅನ್ಯಾಯ ಮಾಡ್ತವೆ. ಹಾಗಾಗಿ ಕರ್ನಾಟಕದ ರಾಜ್ಯ ಜನತೆಗೆ ಒಂದು ಪರ್ಯಾಯವಾಗಿ ಒಂದು ರಾಷ್ಟ್ರೀಯ ಪಕ್ಷಗಳಿಗೆ ಒಂದು ಎದುರಾಗಿ ಮತ್ತು ವಿರುದ್ಧವಾಗಿ ಮತ್ತು ರಾಜ್ಯಕ್ಕೆ ಜನಕ್ಕೆ ಪರವಾಗಿ ಒಂದು ಇವತ್ತೇನಾದರೂ ಪಕ್ಷ ಬೇಕು ಅಂತಂದರೆ ಅದು ಕೆಆರ್ಎಸ್ ಪಕ್ಷ ಹುಟ್ಟಾಕೊಂಡಿದ್ದೀವಿ. ಹುಟ್ಟಾಕ್ಬಿಟ್ಟು ಇವತ್ತೇನು ನಾವು ಹೋರಾಟಗಳನ್ನ ಮಾಡ್ತಾಯಿದ್ದೀವಿ, ಆ ಹೋರಾಟದ ಮೂಲಕನೇ ಜನ ನಮ್ಮನ್ನು ಗುರುತಿಸಿದ್ದಾರೆ. ಈ ಒಂದು ಭಾಗವಾಗಿ ನಮ್ಮ ಏನು ಕೆಆರ್ಎಸ್ ಪಕ್ಷದಿಂದ ನಾವು 31 ಜಿಲ್ಲೆಗಳ ಸುಮಾರು 3,000 ಕಿಲೋಮೀಟರ್ ಬೈಕ್ ಜಾಥಾ ಅಂತ ಹಮ್ಮಿಕೊಂಡಿದ್ದು. ಅಂದರೆ ಪ್ರತಿ ಜಿಲ್ಲೆಗೂ ಹೋಗ್ಬಿಟ್ಟು ರಾಜ್ಯದ 31 ಜಿಲ್ಲೆಯ ಜನಕ್ಕೂ ನಾವು ಪರ್ಯಾಯವಾಗಿ ಇದ್ದೀವಿ ಮತ್ತು ನಾವು ಜನಪರ ರಾಜಕಾರಣವಾಗಿ ಮಾಡ್ತಿದ್ದೀವಿ ಅಂತ ಹೇಳೋದನ್ನ ಜನಕ್ಕೆ ನಾವು ಒಂದು ಪ್ರತಿಕ್ರಿಯೆ ಮತ್ತು ನಾವಿದ್ದೀವಿ ಅಂತ ಹೇಳುವಂಥ ಪ್ರಯತ್ನ ಇದಾಗಿತ್ತು. ಇದು ದೇವನಹಳ್ಳಿಯಿಂದ ಶುರುವಾಗಿ ಈಗ ನೆಲಮಂಗಲದಲ್ಲಿ ಇದು ಸಮಾರೋಪ ಆಗ್ತಾಯಿದೆ. ಇಲ್ಲಿ ಸುಮಾರು ನೀವೇ ನೋಡಿದ ಹಾಗೆ ಒಂದು 1000 ಜನದ ಮೇಲೆ ಸೇರಿದ್ದಾರೆ. ಎಲ್ಲ ನಾನಾ ಜಿಲ್ಲೆಗಳಿಂದ ಇಲ್ಲಿ ಬಂದಿದ್ದಾರೆ. ಇಲ್ಲಿ ಕೂಡ ನಮ್ಮ ರಾಜ್ಯಾಧ್ಯಕ್ಷರು ಏನು ಈ ರಾಷ್ಟ್ರೀಯ ಪಕ್ಷಗಳಿಂದ ಅನ್ಯಾಯ ಆಗ್ತಿದೆ, ಅದನ್ನು JCB ಪಕ್ಷಗಳನ್ನು ತಿರಸ್ಕರಿಸಿ ಒಂದು ಪ್ರಾದೇಶಿಕ ಪಕ್ಷನ ಆಯ್ಕೆ ಮಾಡಿಕೊಳ್ಳಿ ಅಂತ ಸಂದೇಶ ನಮ್ಮ ನೆಲಮಂಗಲದ ಸಮಾವೇಶದಾಗಿತ್ತು. ಮೊಹಮ್ಮದ್ ಅಲೀಂ, ಚಾಮುಂಡಿ ನ್ಯೂಸ್, ನೆಲಮಂಗಲ.